ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶಗಳ ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಭಾಳ ಮುಖ್ಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ BJPಗೆ ದೊಡ್ಡ ತಲೆನೋವಾಗ್ತಾ ಇದ್ದಾರಾ? ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇಷ್ಟು ರಾಜಾರೋಷವಾಗಿ ಎಲ್ಲ ನಾಯಕರನ್ನ ಎದುರಾಕೋಬೇಕು ಅಂತಂದರೆ ಅವರಿಗೆ ಆ ಧೈರ್ಯ ಗುಂಡಿಗೆ ಎಲ್ಲಿಂದ ಬಂದಿರಬೇಕು? ಇವತ್ತಂತೂ ಯತ್ನಾಳ್ ವಿರುದ್ಧ ವಿಜೇಂದ್ರ ಪಡೆ ಒಂದು ರೀತಿಯಲ್ಲಿಯೂ ಸೈನ್ಯವನ್ನೇ ಇಳಿಸಿಬಿಟ್ಟಂಗೆ ಕಾಣ್ತಾ ಇದೆ. ಅದರ ಜೊತೆಗೆ ದೆಹಲಿಯಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ? ಯಾಕಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ದೆಹಲಿಯಿಂದ ಒಂದು ಅಭಯ ಹಸ್ತ ಇಲ್ಲದೆ ಅವರು ಈ ಥರ ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನಾಗುತ್ತೆ BJP ಅನ್ನುವಂಥ ಕುತೂಹಲ, ಅದರ ಬಗ್ಗೆ ಹೇಳ್ತೀನಿ. ಎರಡನೇದಾಗಿ ಮೊನ್ನೆ ಒಂದು ಮಾತು ಬರ್ತಾ ಇತ್ತು, 8 ಜನ ಹೊಸ ಸಚಿವರಾಗ್ತಾರಂತೆ, ರಿಷಫಲ್ ಆಗತ್ತಂತೆ, ಕೆಲವರನ್ನ ಕೈ ಬಿಡ್ತಾರಂತೆ, ಸೇರಿಸ್ಕೋತಾರಂತೆ. ಆದರೆ ಇವತ್ತು ಬೆಳಿಗ್ಗೆ ಒಂದು ಮಾತನ್ನು ಹೇಳಿದೆ, ಇಲ್ಲ, ಆ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ರಿಷಫಲ್ ಮಾಡಲ್ಲ. ಯಾಕಂದರೆ ಯಾವುದೇ ಮಂತ್ರಿಗಳನ್ನ ತೆಗೆಯುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ಒಂದು ತಲೆನೋವಿನ ವಿಚಾರ ಇದೆ. ಅದಕ್ಕೆ ಅದೇನಪ್ಪ ಅಂತಂದರೆ ಅವ್ರು ಹೇಳ್ಬಿಡ್ತಾರೆ, ಯಾರನ್ನೆಲ್ಲ ತೆಗೆದ್ರು ಅವ್ರು ಹೇಳ್ತಾರೆ, ನೋಡಿ ನೀವು ಗ್ಯಾರಂಟಿ ಯೋಜನೆಯಿಂದಾಗಿ ನಮಗೆಲ್ಲ ಅನುದಾನ ಕೊಡಲಿ, ನಮ್ಮ ಕೆಲಸ ಮಾಡೋಕ್ಕಾಗಿಲ್ಲ. ಈ ಥರ ಏನಾದರೂ ಉತ್ತರ ಬಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ BJPಯಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ, ಮತ್ತು ಸ್ವಾಮೀಜಿ ಮೇಲೆ ಬಂದಿರುವಂಥ FIR ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ಸಮುದಾಯ ಏನು ಮಾಡ್ತಾ ಇದೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. BJPಗೆ ತಲೆನೋವಾದ ಯತ್ನಾಳ್ ಸೇನೆ, ರೆಬಲ್ಸ್ ನಡೆಗೆ ವಿಜೇಂದ್ರ ಪಡೆ ಖಂಡನೆ, ಪಕ್ಷದಿಂದ ಉಚ್ಚಾಟಿಸಲು ನಡೆದಿದೆಯಾ ಚಿಂತನೆ? ಫೆಬ್ರವರಿಗೆ ಮಂತ್ರಿಗಳ ಮೌಲ್ಯಮಾಪನ, ಸದ್ಯಕ್ಕೆ ನಾಗೇಂದ್ರಗೆ ಚಾನ್ಸ್ ಕೊಡಲು ತೀರ್ಮಾನ, ಹೈಕಮಾಂಡ್ ನಡೆಗೆ ಆಕಾಂಕ್ಷಿಗಳ ಅಸಮಾಧಾನ. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್, ಮತ್ತೆ ಮುಖ್ಯಮಂತ್ರಿ ಆಗಲಿದ್ದಾರಂತೆ ದೇವೇಂದ್ರ ಫಡ್ನವೀಸ್. ಶಿಂದೆ ಬದಲು ದಾದಾ ಬುಸೆಗೆ ಶಿವಸೇನೆ ಚಾನ್ಸ್. ಮುಸ್ಲಿಮರಿಗೆ ವೋಟ್ ಹಕ್ಕು ಬೇಡ ಎಂಬ ಹೇಳಿಕೆ, ಶ್ರೀಗಳಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ BJP ಟೀಕೆ, ವಿಚಾರಣೆಗೆ ಹೋಗಲ್ಲ ಅಂತ ಸ್ವಾಮೀಜಿ ಹೇಳಿಕೆ. ಆತ್ಮಹತ್ಯೆಗೆ ಯತ್ನಿಸಿದ ಡ್ರೋನ್ ಆಪರೇಟರ್ ಜಮೀರ್ ಮಗ ಜೈದ್ ವಿರುದ್ಧ ದೂರು, ಆದರೂ ಕ್ರಮ ಕೈಗೊಳ್ಳದ ಪೊಲೀಸರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.